ರಾಜ್ಯಪಾಲರ ಆದೇಶದಲ್ಲಿ ಪ್ರಾಸಿಕ್ಯೂಷನ್ಗೆ ಕಾರಣಗಳು ಎಲ್ಲಿವೆ ಅಂತ ಪ್ರಶ್ನಿಸಿದ್ದಾರೆ. ಸಂಪುಟ ಸಲಹೆಯನ್ನ ತಳ್ಳಿ ಹಾಕಬಹುದು, ಆದರೆ ರಾಜ್ಯಪಾಲರ ಆದೇಶದಲ್ಲಿ ಪ್ರಾಸಿಕ್ಯೂಷನ್ಗೆ ಕಾರಣಗಳು ಎಲ್ಲಿವೆ ಅಂತ ಸಿಂಘ್ವಿ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಂಪುಟ ಸಲಹೆಯನ್ನ ತಳ್ಳಿ ಹಾಕಬಹುದು, ಆದರೆ ರಾಜ್ಯಪಾಲರ ಆದೇಶದಲ್ಲಿ ಅಭಿಯೋಜನಾ ಮಂಜೂರಾತಿಗೆ ಕಾರಣಗಳು ಎಲ್ಲಿವೆ ಅಂತ, ಪ್ರಾಸಿಕ್ಯೂಷನ್ಗೆ ಅನುಮತಿ ಎಲ್ಲಿದೆ ಅಂತ ಸಿಂಘ್ವಿ ಅವರ ಪ್ರಶ್ನೆ ಇದಾಗಿದೆ. ಕೇವಲ ಅನುಮತಿ ಅಷ್ಟೇ, ಪೂರ್ವಾನುಮತಿ ಅಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಜಡ್ಜ್ ಸಿಂಘ್ವಿ ಅವರ ವಾದದ ಸಂದರ್ಭದಲ್ಲಿ ಪ್ರತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. 17A ಕೇವಲ ಅನುಮತಿ ಅಷ್ಟೇ, ಪೂರ್ವಾನುಮತಿ ಅಲ್ಲ. ಅನುಮತಿಗೂ ಪೂರ್ವಾನುಮತಿಗೂ ಡಿಫರೆನ್ಸ್ ಇದೆ ಅನ್ನೋದನ್ನ ಜಡ್ಜ್ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಿಂಘ್ವಿ ಅವರ ವಾದದ ಮಧ್ಯದಲ್ಲಿ ಸಂಪುಟದ ಸಲಹೆಯನ್ನ ತಳ್ಳಿ ಹಾಕಬಹುದು ರಾಜ್ಯಪಾಲರು, ಆದರೆ ರಾಜ್ಯಪಾಲರ ಆದೇಶದಲ್ಲಿ ಅಭಿಯೋಜನಾ ಮಂಜೂರಾತಿಗೆ ಕಾರಣಗಳು ಎಲ್ಲಿವೆ ಅನ್ನೋದನ್ನ ಅವರು ಕೇಳಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಕೂಡ ಪ್ರತಿಯಾಗಿ ಹೇಳಿದ್ದಾರೆ. 17A ಕೇವಲ ಅನುಮತಿ ಅಷ್ಟೇ, ಪೂರ್ವಾನುಮತಿ ಅಲ್ಲ ಅನ್ನೋದನ್ನ ಜಡ್ಜ್ ಇಲ್ಲಿ ಹೇಳ್ತಾ ಸೆಕ್ಷನ್ 19 ಅಡಿ ಸಮ್ಮತಿ ಅಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಸೆಕ್ಷನ್ 19 ಅಡಿ ಸಮ್ಮತಿ ಅಲ್ಲ ಹೀಗಂತ ಜಡ್ಜ್ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಈ ವಾದದ ಸಂದರ್ಭದಲ್ಲಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸೆಕ್ಷನ್ 19 ಅಡಿಯಲ್ಲಿ ಸಮ್ಮತಿ ಅಲ್ಲ, ಪೂರ್ವಾನುಮತಿ ಅನ್ನುವಂತಹ ವಿಷಯವನ್ನ ಜಡ್ಜ್ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಹೇಗೆ ಕಲ್ಪಿಸ್ಕೊಳ್ಬಹುದು? ದಿವ್ಯಾ, ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಂದುವರೆದಂತೆ ರಾಜ್ಯಪಾಲರು ಕ್ಯಾಬಿನೆಟ್ನ ನಿರ್ಣಯವನ್ನ ರಿಜೆಕ್ಟ್ ಮಾಡಬಹುದು, ಆಯ್ತು ಒಪ್ಕೊಳ್ಳೋಣ. ಆದರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣಗಳನ್ನು ಕೊಡಬೇಕಲ್ವಾ? ಎಲ್ಲಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕಾರಣಗಳನ್ನು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದಂತಹ ಮಾನ್ಯ ನ್ಯಾಯಾಧೀಶರು ಇಲ್ಲಿ PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಡಿ ಇಲ್ಲಿ ವಿಚಾರಣೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಆದರೆ ಇದು ಪೂರ್ವಾನುಮತಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಹಾಗೆ PC ಆಕ್ಟ್ 19 ಏನಿದೆ ಇದರಡಿ ಇಲ್ಲೂ ಕೂಡ ಅಂದ್ರೆ ಇದರಡಿ ಅವರು ತನಿಖೆಗೆ ಕೊಟ್ಟಿಲ್ಲ. ಇಲ್ಲಿ ಕೇವಲ ಒಂದು ವಿಚಾರಣೆಯನ್ನ ನಡೆಸಬಹುದು, ತನಿಖೆಯನ್ನ ನಡೆಸಬಹುದು ಅನ್ನೋ ನಿಟ್ಟಿನಲ್ಲಿ 17A ಅಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಅನ್ನೋ ನಿಟ್ಟಿನಲ್ಲಿ ಜಡ್ಜ್ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ತಿಳಿಸುವ ಕೆಲಸವನ್ನ ಮಾಡಿದ್ದಾರೆ. ದಿವ್ಯಾ, ಅಂದ್ರೆ ಈಗ ಸಂಪುಟದ ಸಲಹೆಯನ್ನ ತಳ್ಳಿ ಹಾಕಬಹುದು ಅನ್ನೋದನ್ನು ಕೂಡ ಸಿಂಘ್ವಿ ಅವರು ವಾದದ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಹಾಗಾದ್ರೆ ರಾಜ್ಯಪಾಲರು ಅದನ್ನೇ ಮಾಡಿರೋದಲ್ವಾ ಅನ್ನುವಂಥ ವಾದ ಬಂದಿದ್ಯಾ ಹೇಗೆ? ದಿವ್ಯಾ, ಬಹುತೇಕ ಸಂದರ್ಭಗಳಲ್ಲಿ ಸಚಿವ ಸಂಪುಟದ ನಿರ್ಧಾರಗಳನ್ನು ರಾಜ್ಯಪಾಲರು ಒಪ್ಪಲೇಬೇಕು ಅಂತೇನೂ ಇಲ್ಲ. ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅವು ಕಾನೂನು ಬದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಅದನ್ನ ಅಗ್ರಿ ಮಾಡ್ಕೊಳ್ಬಹುದು, ಒಪ್ಪಬಹುದು. ಇಲ್ಲ ಅದು ಕಾನೂನಿಗೆ ವಿರುದ್ಧವಾಗಿದೆ, ಸಾರ್ವಜನಿಕರ ಹಿತಕ್ಕೆ ಪೂರಕವಾಗಿಲ್ಲ ಅನ್ನೋದೇನಾದ್ರೂ ಕಂಡುಬಂದಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಬಹುದು. ಯಾವಾಗ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಕೊಟ್ಟರು CMಗೆ, ಆಗ ಸಚಿವ ಸಂಪುಟ ಸಭೆಯನ್ನ ಸೇರುತ್ತೆ. ಅದು DCM ರವರ ನೇತೃತ್ವದಲ್ಲಿ ಸಭೆಯನ್ನ ಸೇರಿ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡುತ್ತೆ. ಒಂದು ಸಾಲಿನ ನಿರ್ಣಯದಲ್ಲಿ ರಾಜ್ಯಪಾಲರು ಹೊರಡಿಸಿರ್ತಕ್ಕಂತಹ ಶೋಕಾಸ್ ನೋಟಿಸ್ ಏನಿದೆ ಇದು ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ಹೇಳುತ್ತೆ. ಹೀಗಾಗಿ ಇಲ್ಲಿ ರಾಜ್ಯಪಾಲರು ಇವರ ಒಂದು ಕ್ಯಾಬಿನೆಟ್ನ ನಿರ್ಣಯ ಏನಿದೆ ಇದನ್ನ ಒಪ್ಕೊಂಡಿಲ್ಲ. ಆಯ್ತು, ಒಪ್ಕೊಂಡಿಲ್ಲ ಸರಿ, ಆದ್ರೆ ಇವರು ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಕಾರಣಗಳನ್ನ ಹೇಳಬೇಕಲ್ವಾ? ಕೇವಲ 2 ಪುಟಗಳಲ್ಲಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಕಾರಣಗಳು ಏನು, ಯಾವ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಕೊಡ್ತಿದ್ದೀನಿ, CM ವಿರುದ್ಧ ಯಾವೆಲ್ಲ ಗುರುತರ ಆರೋಪಗಳಿದಾವೆ ಅನ್ನೋದನ್ನ ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನ ಗಮನವನ್ನ ಸೆಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ, ಓಕೆ, ಮೂರ್ತಿ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀವಿ. 17A ಅಡಿಯಲ್ಲಿ ಅನುಮತಿ ಬೇಕು ಅನ್ನೋದನ್ನ ಈಗಾಗಲೇ ಸೇರಿಸಲಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ತಡೆ ಕಾಯ್ದೆಗೆ ಇತ್ತೀಚೆಗೆ ಅನುಮತಿಯನ್ನ ಸೇರಿಸಲಾಗಿದೆ. 17A ಅಡಿಯಲ್ಲಿ ಅನುಮತಿ ಬೇಕು ಅನ್ನುವಂತಹ ಒಂದು ವಿಷಯ ಅದನ್ನ ಸೇರಿಸಲಾಗಿದೆ ಅಂತ ಜಡ್ಜ್ ಹೇಳ್ತಾರೆ. ನೀವು ಓದುತ್ತಾ ಇರೋ ತೀರ್ಪಿನ ಸಂದರ್ಭದಲ್ಲಿ ಕಾಯ್ದೆ ತಿದ್ದುಪಡಿ ಆಗಿರಲಿಲ್ಲ. ನೀವು ಈಗೇನು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ನೀವು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಕಾಯ್ದೆಯ ತಿದ್ದುಪಡಿ ಆಗಿರಲಿಲ್ಲ, ಆದರೆ ಈಗ ಅದನ್ನ ಸೇರಿಸಲಾಗಿದೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ತೀರ್ಪು ಉಲ್ಲೇಖಿಸಿದ್ದಾರೆ ಸಿಂಘ್ವಿ ಅವರು. ಯಡಿಯೂರಪ್ಪನವರ ತೀರ್ಪನ್ನ ಅವರು ಉಲ್ಲೇಖ ಮಾಡ್ತಾ ಹೈಕೋರ್ಟ್ನಲ್ಲಿ ಆದ ಆದೇಶವನ್ನು ಉಲ್ಲೇಖ ಮಾಡಿ ವಾದವನ್ನ ಮುಂದುವರಿಸ್ತಾರೆ. ಈ ಹೊತ್ತಿನಲ್ಲಿ ಅವರು ಹೇಳ್ತಾರೆ, ನೀವು ಓದಿರುವಂತಹ ಸಂದರ್ಭದಲ್ಲಿ ತೀರ್ಪಿನಲ್ಲಿ ಈ ಕಾಯ್ದೆಯಡಿ ಇದು ತಿದ್ದುಪಡಿ ಆಗಿರಲಿಲ್ಲ, ಆದರೆ ಈಗ ಅದನ್ನ ಸೇರಿಸಲಾಗಿದೆ. 18A ಅಡಿಯಲ್ಲಿ ಅನುಮತಿ ಬೇಕು.
ವಿಚಾರಣೆಗೆ ಅನುಮತಿ ಬೇಕು ಅನ್ನೋದನ್ನ ಸೇರಿಸಲಾಗಿದೆ ಅನ್ನೋ ಅಂಶವನ್ನ ಜಡ್ಜ್ ತಮ್ಮ ಅಭಿಪ್ರಾಯವನ್ನ ಇಲ್ಲಿ ಸಿಂಘ್ವಿ ಅವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ತಡೆ ಕಾಯ್ದೆಗೆ ಇತ್ತೀಚೆಗೆ ಅನುಮತಿಯನ್ನ ಸೇರಿಸಲಾಗಿದೆ. 17ರ ಅಡಿಯಲ್ಲಿ ಅನುಮತಿ ಬೇಕು ಅನ್ನೋದನ್ನ ಸೇರಿಸಲಾಗಿದೆ. ನೀವು ಓದ್ತಾ ಇರೋ ತೀರ್ಪಿನ ಸಂದರ್ಭದಲ್ಲಿ ಕಾಯ್ದೆ ತಿದ್ದುಪಡಿ ಆಗಿರಲಿಲ್ಲ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಯಡಿಯೂರಪ್ಪನವರ ಕೇಸ್ ಉಲ್ಲೇಖ ಆಗಿದ್ದಕ್ಕೆ ನೀವು ಓದ್ತಾ ಇರೋ ತೀರ್ಪಿನಲ್ಲಿ ತಿದ್ದುಪಡಿ ಆಗಿರಲಿಲ್ಲ ಅಂತ ಹೇಳ್ತಿರೋದಾ? ಹಾಗಾದ್ರೆ 17A ಭ್ರಷ್ಟಾಚಾರ ಕಾಯ್ದೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ತಿದ್ದುಪಡಿಯಲ್ಲಿ ಏನ್ ಹೇಳುತ್ತೆ? ದಿವ್ಯಾ, ಇಲ್ಲಿ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಅವರ ಅಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಮಧ್ಯೆ ಒಂದು ಅಂಶವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ದಾರೆ. 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ PC ಆಕ್ಟ್ನಲ್ಲಿ 17Aಗೆ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಈ ಹಿಂದೆ ಇದ್ದಂತಹ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ನಿಯಂತ್ರಣ ಕಾಯ್ದೆ ಏನಿದೆ ಅದಕ್ಕೆ ಈಗ 17A ಸೇರ್ಪಡೆ ಮಾಡಲಾಗಿದೆ. ಈ 17A ಏನು ಹೇಳುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರ, ಅದು ಜವಾನನಿಂದ ಹಿಡಿದು ಡಿ ಗ್ರೂಪ್ ನೌಕರನಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಅವ್ರ ವಿರುದ್ಧ ತನಿಖೆಯನ್ನು ನಡೆಸಬೇಕು ಅಂದರೆ, ವಿಚಾರಣೆಯನ್ನು ನಡೆಸಬೇಕು ಅಂದರೆ, FIR ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾರು ಕಾಂಪಿಟೆಂಟ್ ಅಥಾರಿಟಿ ಇರ್ತಾರೋ ಅಂಥವರಿಂದ ಪೂರ್ವಾನುಮತಿಯನ್ನು ಪಡೆದುಕೊಳ್ಬೇಕು. ಇಲ್ಲಿ CM ವಿರುದ್ಧ ಆರೋಪ ಬಂದಿರೋದ್ರಿಂದ, ಅವ್ರ ಮೇಲೆ ಮೂಢ ಹಗರಣದ ಆರೋಪಗಳು ಕೇಳಿ ಬಂದಿರೋದ್ರಿಂದ ಇಲ್ಲಿ CM ವಿರುದ್ಧ ಕಾಂಪಿಟೆಂಟ್ ಅಥಾರಿಟಿ ಯಾರು ಅಂತ ಹೇಳಿದ್ರೆ ಅದು ಗವರ್ನರ್, ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರಿಂದ ಪೂರ್ವಾನುಮತಿಯನ್ನ ತನಿಖೆಗೆ ಪಡೆದುಕೊಳ್ಬೇಕು. ಅದು 17A. ಪೂರ್ವಾನುಮತಿ 17A ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ಗಳು ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ನ್ಯಾಯಮೂರ್ತಿಗಳು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ಇದರ ಮಧ್ಯೆ ಯಡಿಯೂರಪ್ಪನವರ ಒಂದು ಪ್ರಕರಣವನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಆ ಪ್ರಸ್ತಾಪ ಮಾಡಿ 2011ರಲ್ಲಿ ಯಾವ ರೀತಿ ತೀರ್ಪನ್ನ ಕೊಡಲಾಗಿತ್ತು, ಆ ಪ್ರಕರಣ ಏನಿತ್ತು ಅನ್ನೋದರ ವಿಚಾರವನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಾಲಯದ ಗಮನವನ್ನ ಸೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಮೂರ್ತಿ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.